Hello everyone, so welcome to my YouTube channel Inspiring Maths. ನಾವು ಇವಾಗ ಕಾಂಪೋಸಿಷನ್ ಆಫ್ ಫಂಕ್ಷನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಎಕ್ಸಾಂಪಲ್ ಪ್ರತಿ ವರ್ಷ PU ಬೋರ್ಡ್ ಅವರು ಒಂದು ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾರೆ. ಸೊ ಎಕ್ಸಾಮ್ ನ ಕಂಡಕ್ಟ್ ಮಾಡಿದಾಗ ಪ್ರತಿ ಸ್ಟೂಡೆಂಟ್ಗೂ ಒಂದು ರಿಜಿಸ್ಟರ್ ನಂಬರ್ ನ ಅಲಾಟ್ ಮಾಡ್ತಾರೆ ಅಥವಾ ಎಕ್ಸಾಮಿನೇಷನ್ ನಂಬರ್ ನ ಅಲಾಟ್ ಮಾಡಿರ್ತಾರೆ. ವ್ಯಾಲ್ಯೂಯೇಷನ್ ಗೆ ಪೇಪರ್ಸ್ ಗಳೆಲ್ಲ ಹೋದಾಗ ಸೊ ಪ್ರತಿ ಸ್ಟೂಡೆಂಟ್ಗೂ ಆನ್ಸರ್ ಶೀಟ್ ನಲ್ಲಿ ಇರುವಂತಹ ರಿಜಿಸ್ಟರ್ ನಂಬರ್ ಬದಲಾಗಿ ಅಥವಾ ಎಕ್ಸಾಮಿನೇಷನ್ ನಂಬರ್ ಬದಲಾಗಿ ಒಂದು ಕೋಡ್ ನಂಬರ್ ನ ಅದಕ್ಕೆ ಅಲಾಟ್ ಮಾಡಿರ್ತಾರೆ. ಸೊ ಏನಾಗುತ್ತೆ ಅಂತಂದ್ರೆ ಪ್ರತಿ ಸ್ಟೂಡೆಂಟ್ಗೂ ಒಂದು ಎಕ್ಸಾಮಿನೇಷನ್ ನಂಬರ್ ಇರುತ್ತೆ. ಅದಾದ ನಂತರ ಆ ರಿಜಿಸ್ಟರ್ ನಂಬರ್ ಅಥವಾ ಎಕ್ಸಾಮಿನೇಷನ್ ನಂಬರ್ ತಕ್ಕ ಹಾಗೆ ಒಂದು ಕೋಡ್ ನ ಅಲಾಟ್ ಮಾಡ್ತಾರೆ. ಸೊ ಈ ಎಲ್ಲಾ ಡೇಟಾನು ಯೂಸ್ ಮಾಡಿಕೊಂಡು ಒಂದು ಎರಡು ಫಂಕ್ಷನ್ ಗಳನ್ನ ಡಿಫೈನ್ ಮಾಡೋಣ. ಫಂಕ್ಷನ್ ಏನಂತ, ಸೊ ನಾವು ಎಫ್ ಇಸ್ ಎ ಫಂಕ್ಷನ್ ಫ್ರಮ್ set A to set B, f is a function from set A to set B, and g is a function from set B to set C. G is a function from set B to set C. It is set A ಏನಾಗಿದೆ ಅಂದ್ರೆ it is a set of all students, and B is a set of all register number or examination number. So examination numbers. Set B ಅಲ್ಲಿ ಇದು ಎಕ್ಸಾಮಿನೇಷನ್ ನಂಬರ್ಸ್ ಆಗಿರುತ್ತೆ. ಸೊ ಎಕ್ಸಾಮಿನೇಷನ್ ನಂಬರ್ಸ್. ಸೆಟ್ ಸಿ ಏನಾಗಿದೆ ಅಂತಂದ್ರೆ ಈ ಎಕ್ಸಾಮಿನೇಷನ್ ನಂಬರ್ ಗೆ ಕರೆಸ್ಪಾಂಡಿಂಗ್ ಆಗಿ ಕೋಡ್ ನಂಬರ್ಸ್. ಈಗ ನೋಡಿ ಎಫ್ ಇಸ್ ಎ ಫಂಕ್ಷನ್ ಫ್ರಮ್ ಎ ಟು ಬಿ ಅಂತ ಹೇಳಿದಿರಿ, ಅಂಡ್ ಜಿ ಇಸ್ ಎ ಫಂಕ್ಷನ್ ಫ್ರಮ್ ಬಿ ಟು ಸಿ. ಫಂಕ್ಷನ್ ಆಗಿದೆ ಅಂತಂದ್ರೆ ಎವ್ರಿ ಸ್ಟೂಡೆಂಟ್ ಅಸೋಸಿಯೇಟೆಡ್ ವಿತ್ ಅನ್ ಎಕ್ಸಾಮಿನೇಷನ್ ನಂಬರ್. Every student associated with an examination number. Similarly, G is a function from B to C. Every examination number is associated with a code number. Every examination number is associated with a code number. A function na define ಮಾಡಿದಾಗ, so here f of x is equal to y. F of x is equal to y. So x stand for student. And y stand for register number or examination number. Here this function is defined as g of y is equal to z. This function is defined as g of y is equal to z. Y ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ಇಲ್ಲಿ so examination number. ಇಲ್ಲಿ z ಅನ್ನೋ ಎಲಿಮೆಂಟ್ ಏನಾಗುತ್ತೆ ಅಂದ್ರೆ ಕೋಡ್ ನಂಬರ್ ಆಗುತ್ತೆ. ನೋಡಿ ದಯವಿಟ್ಟು ಎರಡು ಫಂಕ್ಷನ್ ಹೆಂಗಿದಾವೆ ಅಂತಂದ್ರೆ ಹಿಯರ್ ಎವ್ರಿ ಸ್ಟೂಡೆಂಟ್ ಈಸ್ ಅಸೋಸಿಯೇಟೆಡ್ ವಿತ್ ಅನ್ ಎಕ್ಸಾಮಿನೇಷನ್ ನಂಬರ್. ಎವ್ರಿ ಎಕ್ಸಾಮಿನೇಷನ್ ನಂಬರ್ ಈಸ್ ಅಸೋಸಿಯೇಟೆಡ್ ವಿತ್ ಕೋಡ್ ನಂಬರ್. f of x is equal to y. X stand for student and y stand for register number. Here g of y is equal to z. Y stand for examination number and z stand for code number. ಈ ಎರಡೂ ಫಂಕ್ಷನ್ ಗಳನ್ನ ಕಂಬೈನ್ ಮಾಡಿಕೊಂಡು ಅಥವಾ ಈ ಎರಡೂ ಫಂಕ್ಷನ್ ಗಳನ್ನ ಕಾಂಪೋಸ್ ಮಾಡಿದಾಗ ನನಗೊಂದು ನ್ಯೂ ಫಂಕ್ಷನ್ ಡಿಫೈನ್ ಮಾಡಬಹುದು. ನಾನು ಹೆಂಗೆ? ಸೊ ಇಂಡೈರೆಕ್ಟ್ಲಿ ಒಂದು ಸ್ಟೂಡೆಂಟ್ ಎಕ್ಸಾಮಿನೇಷನ್ ನಂಬರ್ ಗೆ ಅಸೋಸಿಯೇಟ್ ಆಗಿದೆ, ಒಂದು ಎಕ್ಸಾಮಿನೇಷನ್ ನಂಬರ್ ಕೋಡ್ ನಂಬರ್ ಗೆ ಅಸೋಸಿಯೇಟ್ ಆದಾಗ ಈ ಸ್ಟೂಡೆಂಟ್ ಈ ಕೋಡ್ ನಂಬರ್ ಜೊತೆ ಅಸೋಸಿಯೇಟ್ ಆಗುವಂತ ಚಾನ್ಸ್ ಇರುತ್ತೆ. ಯಾಕೆ? ಈ ಸ್ಟೂಡೆಂಟ್ ಎಕ್ಸಾಮಿನೇಷನ್ ನಂಬರ್ ಇರುತ್ತೆ, ಅದೇ ಎಕ್ಸಾಮಿನೇಷನ್ ನಂಬರ್ ತಕ್ಕಂಗೆ ಕೋಡ್ ನಂಬರ್ ಇರುತ್ತೆ. ದೆನ್ ಇಂಡೈರೆಕ್ಟ್ಲಿ ದಿಸ್ ಸ್ಟೂಡೆಂಟ್ ಈಸ್ ಅಸೋಸಿಯೇಟೆಡ್ ವಿತ್ ದಿಸ್ ಕೋಡ್ ನಂಬರ್. ಸೊ ಹಂಗಂದ್ರೆ ನಾವು ಒಂದು ಹೊಸ ಫಂಕ್ಷನ್ ನ ಡಿಫೈನ್ ಮಾಡೇ ಬಿಡುವ. ಸೊ ಡಿಫೈನ್ ಮಾಡಿದಾಗ ಇಲ್ಲಿ ನೋಡಿ ಎಫ್ ಅನ್ನೋ ಫಂಕ್ಷನ್ ಇತ್ತು, ಜಿ ಅನ್ನೋ ಫಂಕ್ಷನ್ ಇತ್ತು. ಈ ಎಫ್ ಅನ್ನೋ ಫಂಕ್ಷನ್ ಅಲ್ಲಿ ನಾನು ಸೆಟ್ ಎ ಸ್ಟೂಡೆಂಟ್ ಈಸ್ ಅಸೋಸಿಯೇಟೆಡ್ ವಿತ್ ಕೋಡ್ ನಂಬರ್, ಹಂಗಾರೆ ಎ ಆಯ್ತು. ಕೋಡ್ ನಂಬರ್ ಅನ್ನೋ ಸೆಟ್ ಸಿ ಆಯ್ತು. ಹಂಗಾರೆ ನ್ಯೂ ಫಂಕ್ಷನ್ ಕ್ಯಾನ್ ಬಿ ಡಿಫೈನ್ಡ್ ಫ್ರಮ್ ಸೆಟ್ ಎ ಟು ಸೆಟ್ ಸಿ. The new function is called composition of f and g. The new function is called composition of f and g. It is denoted by GOF and simply read as GOF. GOF is a function from set A to set C. GOF is a function from set A to set C. As we know that set A contains students and set C contains code number. Now every student is associated with a code number. Now let's see the formal definition of composition function. B and G is a function from B to C. Then composition of f and g. This is very important. Please observe composition of f and g is denoted by G circle f, but read as GOF. Is defined as GOF, a function from A to C, and is given by GOF of x that equal to G of f of x for all x belongs to
a. Please observe here. F is a function from a to b and g is a function from b to c. So element x is connected to y. We will write it as f of x is equal to y. And the element y is connected to z. We will write it as g of y is equal to z. G of y is equal to z. The new function from set A to set C, the new function from set A to set C is GOF. Defined as set A ಅಲ್ಲಿ ಎಂತ ಎಲಿಮೆಂಟ್ಸ್ ಇದಾವೆ, x ಅನ್ನೋ ಎಲಿಮೆಂಟ್ಸ್ ಇದಾವೆ. GOF of x is equal to ಎಲ್ಲಿ ಕನೆಕ್ಟ್ ಆಗಿರ್ತದು, so z ಅನ್ನೋ ಎಲಿಮೆಂಟ್ ಗೆ ಕನೆಕ್ಟ್ ಆಗಿತ್ತು. GOF of x is equal to z. So this GOF of x can be written as g of f of x, g of f of x, because so x is connected to y. So this set B set is domain for G. Therefore, so but we know f of x is, what is f of x? Y. We write it as g of y is equal to z. G of f of x is y, but g of y is equal to z. We get the same. GOF of x ಅನ್ನು ಏನಂತ ಹೇಳ್ತೀವಿ, z ಅಂತ ಹೇಳ್ತೀವಿ. g of f of x ಆಗುತ್ತೆ. g of f of x is equal to z ಗೆ ಈಕ್ವಲ್ ಆಗಿರುತ್ತೆ. ಬಟ್ f of x ಅಂತಂದ್ರೆ ಏನಿದೆ ಇಲ್ಲಿ ಆಲ್ರೆಡಿ, f of x ಅಂದ್ರೆ ಏನಿದೆ, y ಇದೆ. ಸೊ ಇಟ್ ವಿಲ್ ಬಿಕಮ್ g of y. ಬಟ್ g of y ಅಂದ್ರೆ ಏನಕ್ಕೆ ಈಕ್ವಲ್ ಆಗಿದೆ, z ಗೆ ಈಕ್ವಲ್ ಆಗಿದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸೊ if f is a function from a to b and g is a function from b to c, then the composition of f and g is denoted by GOF and is defined as GOF is a function from a to c is given by GOF of x is equal to g of f of x. ಇಲ್ಲಿ ಇನ್ನೊಂದನ್ನ ಅಬ್ಸರ್ವ್ ಮಾಡಬೇಕು. ನಾವು ಕಾಂಪೋಸಿಷನ್ ಆಫ್ ಎಫ್ ಅಂಡ್ ಜಿ ನ ಡಿಫೈನ್ ಮಾಡಬೇಕಾದಾಗ ಸೊ ಒಂದು ಕಂಡೀಷನ್ ಬರ್ತಿತ್ತು. ಏನಂದ್ರೆ ಎಫ್ ನ ಕೋಡೊಮೇನು ಮತ್ತೆ ಜಿಯ ಡೊಮೇನು ಎರಡೂ ಈಕ್ವಲ್ ಆಗಿತ್ತು. ಸೊ ಏನಾಗಿತ್ತು, ಸೊ ನೋಡಿ ಗಾಫ್ ಅಂತ ಡಿಫೈನ್ ಮಾಡಬೇಕಾದಾಗ ಜಿಯ ಡೊಮೇನು ಎಫ್ ನ ಕೋಡೊಮೇನು ಎರಡು ಈಕ್ವಲ್ ಆಯ್ತು. ಬಟ್ ಇಲ್ಲಿ ನಾನು ಇದೇ ಫಂಕ್ಷನ್ ಗೆ ಸೊ ಇನ್ನೊಂದು ಕಾಂಪೋಸಿಷನ್ ಆಫ್ ಎಫ್ ಅಂಡ್ ಜಿ ನ ಡಿಫೈನ್ ಮಾಡಿದ್ವಿ. ಬಟ್ ಕಾಂಪೋಸಿಷನ್ ಆಫ್ ಜಿ ಅಂಡ್ ಎಫ್ ನ ಡಿಫೈನ್ ಮಾಡಕ್ ಆಗಲ್ಲ. ಕಾಂಪೋಸಿಷನ್ ಆಫ್ ಜಿ ಅಂಡ್ ಎಫ್ ನ ಡಿಫೈನ್ ಮಾಡ್ಬೇಕಾದ್ರೆ ನಮ್ಗೆ ಏನೋ ಈಕ್ವಲ್ ಆಗಬೇಕು. ನೋಡಿ ಕಾಂಪೋಸಿಷನ್ ಆಫ್ ಎಫ್ ಅಂಡ್ ಜಿ ಇದ್ದಾಗ ಜಿ ಗಾಫ್ ಅಂತ ಬರ್ದ್ವಿ. ಕಾಂಪೋಸಿಷನ್ ಆಫ್ ಜಿ ಅಂಡ್ ಎಫ್ ಇದ್ರೆ ಏನಂತ ಬರಿತೀವಿ, ಫಾಗ್ ಅಂತ ಬರಿತೀವಿ. ಸೊ ಇದು ಇಲ್ಲಿ ಈಕ್ವಲ್ ಏನಾಗಬೇಕು, ಎಫ್ ಫಂಕ್ಷನ್ ದ ಡೊಮೈನು ಮತ್ತೆ ಜಿ ಫಂಕ್ಷನ್ ನ ಕೋಡೊಮೈನ್ ಈಕ್ವಲ್ ಆಗಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕಂಡೀಷನ್. ಸೊ ಗಾಫ್ ಇದ್ದಾಗ ಜಿ ಫಂಕ್ಷನ್ ನ ಡೊಮೈನು ಎಫ್ ಫಂಕ್ಷನ್ ನ ಕೋಡೊಮೈನ್ ಈಕ್ವಲ್ ಆದವು. ಸೊ ಫಾಗ್ ಅಂತ ಇತ್ತು ಅಂತಂದ್ರೆ ಎಫ್ ಫಂಕ್ಷನ್ ನ ಡೊಮೈನು ಜಿ ಫಂಕ್ಷನ್ ನ ಕೋಡೊಮೈನು ಈಕ್ವಲ್ ಆಗಿದ್ರೆ ನಾವು ನೆಕ್ಸ್ಟ್ ಇನ್ನೊಂದು ಫಂಕ್ಷನ್ ಡಿಫೈನ್ ಮಾಡಬಹುದು. ಅದು ಏನಾಗಿರುತ್ತೆ, ಫಾಗ್ ಆಗಿರುತ್ತೆ. ಸೊ ಅಂದ್ರೆ ಫಾಗ್ ಅಂತ ಡಿಫೈನ್ ಮಾಡಿದ್ವಿ ಅಂದ್ರೆ ಫಾಗ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಇದನ್ನ ನಾವೇನಂತ ಬರೀಬಹುದು, ಎಫ್ ಆಫ್ ಜಿ ಆಫ್ ಎಕ್ಸ್ ಅಂತ ಬರೀಬಹುದು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಫಾಗ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಜಿ ಆಫ್ ಎಕ್ಸ್. ಗಾಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೊ ಏನಂತ ಬರ್ದ್ವಿ, ಜಿ ಆಫ್ ಎಫ್ ಆಫ್ ಎಕ್ಸ್ ಅಂತ ಬರ್ದ್ವಿ. ದಯವಿಟ್ಟು ನೋಡಿ ಗಾಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಸೊ ಜಿ ಆಫ್ ಎಫ್ ಆಫ್ ಎಕ್ಸ್ ಆಗುತ್ತೆ. ಸೊ ನಾವು ಇವಾಗ ಒಂದೆರಡು ಎಕ್ಸಾಂಪಲ್ ನ ನೋಡೋಣ. x is equal to root x and g of x is equal to 2x plus 3. Then find GOF and FOG. So solution ಏನಾಗುತ್ತೆ ನೋಡಿ, f of x is equal to root x and g of x is equal to 2x plus 3. g of x is equal to 2x plus 3. So ಏನ್ ಫೈಂಡ್ ಔಟ್ ಮಾಡಬೇಕಾಗಿದೆ, ನಾವು GOF ಅನ್ನು ಫೈಂಡ್ ಔಟ್ ಮಾಡಬೇಕು ಮತ್ತೆ FOG ಅನ್ನು ಫೈಂಡ್ ಔಟ್ ಮಾಡಬೇಕು. Write down GOF of x is equal to ಏನಂತ ಬರೀತೀವಿ ಇದನ್ನ ನಾವು, g of f of x. ದಯವಿಟ್ಟು ಅಬ್ಸರ್ವ್ ಮಾಡಿ, g of x is equal to ಏನಿದೆ, 2x plus 3 ಇದೆ. g of f of x ಬಂದಿದೆ. In the place of x here it is f of x. ಇಲ್ಲಿ x ಇದೆ, ಇಲ್ಲಿ f of x ಇದೆ. ಹಂಗಂದ್ರೆ ಈ x ಪ್ಲೇಸ್ ಅಲ್ಲಿ ಇಲ್ಲೂ ಕೂಡ ಈ x ಪ್ಲೇಸ್ ಅಲ್ಲಿ ಏನಂತ ಬರಿಬೇಕಾಗುತ್ತೆ, ನಾವು f of x ನ ಬರಿಬೇಕಾಗುತ್ತೆ. ಹಂಗಾರೆ ಏನಾಗುತ್ತೆ ನೋಡಿ, ಅದು 2 into f of x plus 3. 2 into f of x plus 3. ಬಟ್ f of x ಅಂತಂದ್ರೆ ಏನಿದೆ ನೋಡಿ, f of x ಅಂದ್ರೆ root x ಇದೆ. Then this function will be 2 root x plus 3. 2 root x
plus 3. This is golf of x. Now find fog of x. Fog of x is equal to fog of x ಏನಂತ ಬರೀತೀವಿ f of g of x ಅಂತ ಬರೀತೀವಿ. ಏನಾಗುತ್ತೆ f of g of x ಆಗುತ್ತೆ. ದಯವಿಟ್ಟು ಅಬ್ಸರ್ವ್ ಮಾಡಿ f of x ಅಂದ್ರೆ ಫಂಕ್ಷನ್ ರೂಟ್ x ಇದೆ, f of x ಅಂದ್ರೆ ರೂಟ್ x ಇದೆ. ಇಲ್ಲಿ f of g of x ಬಂತು. In the place of x, here it is g of x. Therefore, we will write it as in the place of x. In the place of x, we will write g of x, root of g of x. But g of x is 2x plus 3. Therefore, that equal to root of 2x plus 3. Root of 2x plus 3. This is what golf of x and fog of x. Let's see the next example. Find golf and fog. If f is a function from R to R and g is a function from R to R are given by f of x is equal to cos x and g of x is equal to 3x square, show that golf is not equal to fog. This question asked in March 2014 and July 2018 for 3 marks. Please, so watch. Solution. F of x is equal to cos x ಅಂತ ಕೊಟ್ಟಿದ್ದಾನೆ, g of x is equal to 3x square ಅಂತ ಕೊಟ್ಟಿದ್ದಾನೆ. ಸೊ ನಾವೇನ್ ಫೈಂಡ್ ಔಟ್ ಮಾಡಬೇಕಾಗಿದೆ, ಗಾಫ್ ನ ಫೈಂಡ್ ಔಟ್ ಮಾಡಬೇಕಾಗಿದೆ ಮತ್ತೆ ಫಾಗ್ ನ ಫೈಂಡ್ ಔಟ್ ಮಾಡಬೇಕಾಗಿದೆ. ಸೊ ಅವೆರಡೂ ಈಕ್ವಲ್ ಆಗಲ್ಲ ಅಂತ ಸೊ ತೋರಿಸಬೇಕಾಗಿದೆ. ಎಸ್ ಫೈಂಡ್ fog of x. Fog of x. Fog of x can be written as f of g of x. Fog of x can be written as f of g of x. ದಯವಿಟ್ಟು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. f of x ನ ಏನಂತ ಡಿಫೈನ್ ಮಾಡಿದಾನೆ, cos x ಅಂತ ಡಿಫೈನ್ ಮಾಡಿದಾನೆ. ಸೊ ಇಲ್ಲಿ f of g of x ಅಂತಿದ್ರೆ x ಪ್ಲೇಸ್ ಅಲ್ಲಿ ಏನ್ ಸಬ್ಸ್ಟಿಟ್ಯೂಟ್ ಮಾಡೋಣ, g of x ಅನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಹಂಗಂದ್ರೆ RHS ಸೈಡ್ cos x ಪ್ಲೇಸ್ ಅಲ್ಲಿ ಏನ್ ಸಬ್ಸ್ಟಿಟ್ಯೂಟ್ ಮಾಡೋದಾಗುತ್ತೆ, g of x. Therefore the function will become cos g of x. Cos g of x. But cos g of x ಅಂದ್ರೆ ಏನಿದೆ, 3x square ಇದೆ. ಅದಕ್ಕೋಸ್ಕರ ಈ ಫಂಕ್ಷನ್ ಏನಾಗುತ್ತೆ, cos 3x square ಆಗುತ್ತೆ. ಸೊ ನಾವು ಏನ್ ಫೈಂಡ್ ಔಟ್ ಮಾಡೋಣ, ನೆಕ್ಸ್ಟ್ golf of x ಅನ್ನ ಫೈಂಡ್ ಔಟ್ ಮಾಡೋಣ. golf of x is equal to ಏನಂತ ಬರೀಬಹುದು ನಾವು golf of x ಅನ್ನ. ಸೊ g of f of x ಅಂತ ಬರೀತೀವಿ. g of f of x ದಯವಿಟ್ಟು ಅಬ್ಸರ್ವ್ ಮಾಡಿ. g of f of x ಅಂದ್ರೆ ಏನಂತ ಡಿಫೈನ್ ಮಾಡಿದಾನೆ, 3x square ಅಂತ ಡಿಫೈನ್ ಮಾಡಿದಾನೆ. ಸೊ ಬಟ್ ಇಲ್ಲಿ x ಪ್ಲೇಸ್ ಅಲ್ಲಿ f of x ನ ಸಬ್ಸ್ಟಿಟ್ಯೂಟ್ ಮಾಡೋಣ. x ಪ್ಲೇಸ್ ಅಲ್ಲಿ f of x ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಲ್ಲಿ ಏನಾಗುತ್ತೆ, ಅದು 3 into f of x whole square ಆಗುತ್ತೆ. 3 into f of x whole square. ಬಟ್ f of x ಅಂದ್ರೆ ಏನಿದೆ, cos x ಇದೆ. ಸೊ 3 into cos x whole square. So finally we will write it as 3 cos square x. So it implies fog is not equal to golf. Fog is not equal to golf. This is very important question. Let me see next example. Is equal to 8x cube and g of x is equal to x power 1 by 3. Then find fog of x. This question asked for 2 marks in July 2019 and KCET in 2017. Very important question. Let me see how to solve. Solution. ಏನ್ ಫೈಂಡ್ ಔಟ್ ಮಾಡಬೇಕಾಗಿದೆ ನಾವು ಇಲ್ಲಿ ಇವಾಗ, ಸೊ fog of x ಅನ್ನ ಫೈಂಡ್ ಔಟ್ ಮಾಡಬೇಕಾಗಿದೆ. ವೆರಿ ಸಿಂಪಲ್. fog of x is equal to fog of x ಅನ್ನ ಏನಂತ ಬರೀತೀವಿ, f of g of x. f of g of x. ದಯವಿಟ್ಟು ನೋಡಿ, f of x ಅಂತ ಅಂದ್ರೆ ಏನಿದೆ, 8x cube ಇದೆ. f of x ಅಂದ್ರೆ ಏನಿದೆ, 8x cube ಇದೆ. f of x ಬದಲಾಗಿ ಇಲ್ಲಿ ಏನ್ ಬಂದಿದೆ, g of x ಬಂದಿದೆ. ಹಂಗಾದ್ರೆ RHS ಸೈಡ್ ನಾವು x ಬದಲಾಗಿ ಏನನ್ನ ಬರೆಯೋಣ, g of x ಅನ್ನ ಬರೆಯೋಣ. ಹಂಗಾದ್ರೆ ಏನಾಗುತ್ತೆ ಅದು ಫಂಕ್ಷನ್ 8 into g of x whole to the power of 1 by 3. 8 into g of x whole power 1 by 3. But g of x ಏನ್ ಕೊಟ್ಟಿದ್ದಾನೆ, x power 8 into x g of x whole power 3. So but g of x ಏನ್ ಕೊಟ್ಟಿದ್ದಾನೆ, x power 1 by 3. So 8 into x power 1 by 3 whole power 3. So 3 ಮತ್ತೆ 3 cancel ಆಗುತ್ತೆ. We left with the answer 8x. So ಬರೀ fog of x ಅನ್ನು ಕೇಳಿದಾನೆ ಅಂತ ಮರಿಬೇಡಿ. So try to solve golf of x also. golf of x also. golf of x ಏನಾಗುತ್ತೆ ಅಂತ ನೋಡೋಣ. golf of x ಅನ್ನು ನಾವು ಏನಂತ ಬರೀಬಹುದು, g of f of x ಅಂತ ಬರೀಬಹುದು. g of f of x. ಬಟ್ g of x ಅಂದ್ರೆ ಏನಿದೆ, ಇಲ್ಲಿ x power 1 by 3 ಇದೆ. ಹಂಗಂದ್ರೆ ನಾನು ಸೊ ಇವಾಗ
ಇವಾಗ ಎಫ್ ಆಫ್ ಎಕ್ಸ್ ಹೋಲ್ ಪವರ್ 1/3 ಬರೀತೀನಿ. ಯಾಕೆ ಎಕ್ಸ್ ಪ್ಲೇಸ್ ಅಲ್ಲಿ ಇಲ್ಲಿ ಏನ್ ಬಂದಿದೆ, ಎಫ್ ಆಫ್ ಎಕ್ಸ್ ಬಂದಿದೆ. ಎಫ್ ಆಫ್ ಎಕ್ಸ್ ಹೋಲ್ ಪವರ್ 1/3. ಬಟ್ ಎಫ್ ಆಫ್ ಎಕ್ಸ್ ಅಂದ್ರೆ ಏನ್ ಕೊಟ್ಟಿದ್ದಾನೆ ಫಂಕ್ಷನ್ ನ 8x³ ಹೋಲ್ ಪವರ್ 1/3. ಸೊ 8 ಕ್ಯಾನ್ ಬಿ ರಿಟನ್ ಆಸ್ 2 ಪವರ್ 3 x ಪವರ್ 3 ಹೋಲ್ ಪವರ್ 1/3. ಸೊ 3 ಕ್ಯಾನ್ಸಲ್ ಆಗುತ್ತೆ. ಫೈನಲ್ ಆನ್ಸರ್ ವಿಲ್ 2x. ದಯವಿಟ್ಟು ಅಬ್ಸರ್ವ್ ಮಾಡಿ, ಎಷ್ಟೊಂದು ಸ್ಟೂಡೆಂಟ್ಸ್ ಇದನ್ನ ಡೈರೆಕ್ಟ್ ಆಗಿ ಆನ್ಸರ್ ನ 3 ಮತ್ತೆ 3 ಅಂತ ಕ್ಯಾನ್ಸಲ್ ಮಾಡಿ 8x ಅಂತ ಬರೀತಾನೆ. ಈ ತರ ಬರೆದ್ರೆ ಆನ್ಸರ್ ತಪ್ಪಾಗುತ್ತೆ. ಸೊ 8 ಕ್ಯಾನ್ ಬಿ ರಿಟನ್ ಆಸ್ 2 ಪವರ್ 3 x³. ಸೊ ಈ 3 ನ ಈ 1/3 ನ ನಾವು ಸಪರೇಟ್ ಆಗಿ ತಗೊಂಡಾಗ 3 ಮತ್ತೆ 3 ಕ್ಯಾನ್ಸಲ್ ಆಗಿ ಸೊ ವಿ ಲೆಫ್ಟ್ ವಿತ್ ದ ಆನ್ಸರ್ 2x. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ದಯವಿಟ್ಟು ಈ ಸ್ಟೆಪ್ ಬಗ್ಗೆ ಕೇರ್ಫುಲ್ ಆಗಿರಿ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನ ನೋಡೋಣ. Yes, see the problem now. Find GOF and FAR if f of x is equal to modulus of x and g of x is equal to modulus of 5x minus 2. ಏನೇನ್ ಫೈಂಡ್ ಔಟ್ ಮಾಡಬೇಕು ನಾವು ಇವಾಗ? ಫಾಗ್ ಅನ್ನ ಫೈಂಡ್ ಔಟ್ ಮಾಡಬೇಕು ಮತ್ತೆ ಗಾಫ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊಲ್ಯೂಷನ್ ಫಾರ್ ಫೋರ್ತ್ ಕ್ವಶನ್. ಸೊ f of x is modulus of x and g of x is modulus of 5x minus 2. g of x is modulus of 5x minus 2. ಫಾಗ್ ನ ಫೈಂಡ್ ಔಟ್ ಮಾಡಿದಾಗ ಏನಾಗುತ್ತೆ ನೋಡಿ, ಫಾಗ್ ಆಫ್ x is equal to ಏನಂತ ಬರಿತೀವಿ ನಾವು ಇದನ್ನ, f of g of x ಅಂತ ಬರಿತೀವಿ. ದಯವಿಟ್ಟು ಅಬ್ಸರ್ವ್ ಮಾಡಿ, f of x ನ ಏನಂತ ಡಿಫೈನ್ ಮಾಡಿದಾನೆ, ಮಾಡ್ಯುಲಸ್ ಆಫ್ x ಅಂತ ಡಿಫೈನ್ ಮಾಡಿದಾನೆ. ಈ x ಪ್ಲೇಸ್ ಅಲ್ಲಿ ಏನ್ ಬಂದಿದೆ, g of x ಬಂದಿದೆ. ದೆನ್ ರೀಪ್ಲೇಸ್ x by g of x, it will become ಮಾಡ್ಯುಲಸ್ ಆಫ್ g of x. ಬಟ್ f of g of x ನ ಏನಂತ ಡಿಫೈನ್ ಮಾಡಿದಾನೆ, g of x is equal to ಮಾಡ್ಯುಲಸ್ ಆಫ್ 5x minus 2. ದಯವಿಟ್ಟು ನೋಡಿ ಇದು ಏನಾಗುತ್ತೆ, ಮಾಡ್ಯುಲಸ್ ಆಫ್ 5x minus 2. ಮಾಡ್ಯುಲಸ್ ಆಫ್ 5x minus 2. ಸೊ ನೆಕ್ಸ್ಟ್ ಏನ್ ಫೈಂಡ್ ಔಟ್ ಮಾಡೋಣ ನಾವು ಇವಾಗ, ಗಾಫ್ ಆಫ್ x ಅನ್ನ ಫೈಂಡ್ ಔಟ್ ಮಾಡೋಣ. ಗಾಫ್ ಆಫ್ x ನ ಏನಂತ ಬರೆಯೋಣ, g of f of x ಅಂತ ಬರೀತೀವಿ. g of f of x. ಬಟ್ g of x ಅಂದ್ರೆ ಏನಿದೆ, ಮಾಡ್ಯುಲಸ್ ಆಫ್ 5x minus 2 ಇದೆ. g of x ಅಂದ್ರೆ ಮಾಡ್ಯುಲಸ್ ಆಫ್ 5x minus 2. ನೋಡಿ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ, x ಇದೆ, ಇಲ್ಲಿ 5x minus 2 ಇದೆ. ಇಲ್ಲಿ x ಬದಲಾಗಿ ಏನಂತ ಬರೆಯೋಣ ಇವಾಗ ನಾವು, f of x ಅಂತ ಬರೆಯೋಣ. ಹಂಗಾದ್ರೆ ಆ ಫಂಕ್ಷನ್ ಮಾಡ್ಯುಲಸ್ ಆಫ್ 5 into in the place of x write f of x minus 2. But what is f of x here? f of x is ಮಾಡ್ಯುಲಸ್ ಆಫ್ x. ಹಂಗಾರೆ ಇದು ಏನಾಗುತ್ತೆ, 5 into ಮಾಡ್ಯುಲಸ್ ಆಫ್ x minus 2. Please make a note. If f is a function from R to R is given by f of x is equal to 3 minus x³ whole power 1/3. Then find f of x. f of x ಅಂದ್ರೆ f ಮತ್ತೆ f ನೇ ಎರಡು ಫಂಕ್ಷನ್ ಗಳನ್ನ ನಾವು ಕಂಪೋಸ್ ಮಾಡಿದೀವಿ. This question asked in July 2015. See the solution now. So f of x is equal to 3 minus x³ whole power 1/3. 3 minus x³ whole power 1/3. Therefore, f of x can be written as, please observe carefully, f of x can be written as 3 minus x³ whole power 1/3. f of x is f of x. ನೋಡಿ x ಪ್ಲೇಸ್ ಅಲ್ಲಿ ಏನ್ ಬಂದಿದೆ ಇವಾಗ, f of x ಬಂದಿದೆ. ಹಂಗಾದ್ರೆ ಇಲ್ಲೂ ಕೂಡ x ಪ್ಲೇಸ್ ಅಲ್ಲಿ ಏನ್ ಬರೆಯೋಣ ನಾವು, f of x ನ ಬರೆಯೋಣ. ದಯವಿಟ್ಟು ನೋಡಿ, 3 minus f of x whole power 3 minus f of x whole power 3 whole power 1/3. ಎಷ್ಟೊಂದು ಸ್ಟೂಡೆಂಟ್ಸ್ ಈ 3 ನ ಕ್ಯಾನ್ಸಲ್ ಮಾಡಿ ಡೈರೆಕ್ಟ್ ಆಗಿ ಆನ್ಸರ್ ನ 3 minus f of x ಅಂತ ಬರೀತಾರೆ. ಹಂಗ ಬರೆದ್ರೆ ಅದು ತಪ್ಪಾಗುತ್ತೆ. ದಯವಿಟ್ಟು ಸೊ ಸಿಂಪ್ಲಿಫೈ ಮಾಡೋಣ. ನೋಡಿ, 3 minus what is f of x here, 3 minus x³ whole power 1/3. f of x ಅಂದ್ರೆ ಇದೆ 3 minus x³ whole power 1/3. f of x ಪ್ಲೇಸ್ ಅಲ್ಲಿ ಇದನ್ನ ಬರ್ದಿದೀವಿ. ಸೊ ಬಟ್ f of x ಗೆ ಪವರ್ ಏನಿದೆ, 3 ಇದೆ. ಸೊ ನೌ ಹೋಲ್ ಪವರ್ 1/3. ದಯವಿಟ್ಟು ಕರೆಕ್ಟ್ ಆಗಿ ನೋಡಿ. ಸೊ ಇಲ್ಲಿ E3 ಮತ್ತೆ E3 ಮಾತ್ರ ಕ್ಯಾನ್ಸಲ್ ಆಗುತ್ತೆ. E3 ಕ್ಯಾನ್ಸಲ್ ಆಗಕ್ಕಾಗಲ್ಲ. ಸೊ ಸಿಂಪ್ಲಿಫೈ ಮಾಡಿದಾಗ 3 minus x³ whole power 1/3. ಸೊ ನೋಡಿ ಮೈನಸ್ ಸೈನ್ ನ ಮಲ್ಟಿಪ್ಲೈ ಮಾಡಿದಾಗ E3 ಕ್ಯಾನ್ಸಲ್ ಆಗುತ್ತೆ. ಮೈನಸ್ ಇಂಟು ಮೈನಸ್ ಏನಾಗುತ್ತೆ,
ಪ್ಲಸ್ ಆಗಿ ಎಕ್ಸ್ ಕ್ಯೂಬ್ ಹೋಲ್ ಪವರ್ 1/3 ಆಗುತ್ತೆ. ಸೊ ನಾವು ಈ 3 ಮತ್ತೆ 3 ಕ್ಯಾನ್ಸಲ್ ಆಗಿ ಫೈನಲ್ ಆನ್ಸರ್ ಈಸ್ ಎಕ್ಸ್ ಆಗುತ್ತೆ. ದಯವಿಟ್ಟು ನೋಡಿ, ಸೊ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ, ಈ ಸ್ಟೆಪ್ ಅಲ್ಲಿ ಮಿಸ್ಟೇಕ್ ಮಾಡೋದಕ್ಕೆ ಹೋಗಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸೊ ಸಬ್ಸ್ಕ್ರೈಬ್ ಮಾಡಿ. ಉಳಿದ ಪ್ರಾಬ್ಲಮ್ಸ್ ಗಳನ್ನ ಅಥವಾ ನೆಕ್ಸ್ಟ್ ಪ್ರಾಬ್ಲಮ್ಸ್ ಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ.